19ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಪೂರ್ವಭಾವಿ ತಯಾರಿಯನ್ನು ನಮ್ಮ ಶಾಸಕರು, ಜಿಲ್ಲಾಧಿಕಾರಿಗಳು, CO ಅವರು, SP ಅವರು ಎಲ್ಲ ಅಧಿಕಾರಿ ಮಿತ್ರರು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಏನು ಬೇಕು, ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಬಾದಾಮಿಯಲ್ಲಿ ಇವತ್ತು ಚಿಮ್ಮನಕಟ್ಟೆಯವರ ನೇತೃತ್ವವನ್ನು ನಾವು ಎಲ್ಲದನ್ನೂ ಅವ್ರ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಮತ್ತು H.Y. ಮೇಟಿ ಸಾಹೇಬ್ರಿದ್ದರೆ ಮತ್ತು ಅವರು ಇವತ್ತು ನಮ್ಮನ್ನ ಈ ಕೆಲವು ವಿಚಾರಗಳಲ್ಲಿ ಅವ್ರು ಮುನ್ನುಗ್ಕೊಂಡು ಮಾಡ್ತಾಯಿದ್ರು ಮತ್ತು ಎಲ್ಲ ಬಂದು ಬೇಯಿಸ್ತಾ ಇದೆ. ಜಿಲ್ಲೆ ಎಲ್ಲ ಶಾಸಕರು ಇಲ್ಲಿ ಬರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು, J.T. ಪಾಟೀಲ್ ಸಾಹೇಬ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಇರುತ್ತೆ. ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿ ಮಿತ್ರರು ಇದು ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಕಾರ್ಯಕ್ರಮಗಳ ತಯಾರಿ ನಡೀತಾ ಇದ್ದಾವೆ. ಚಾಲುಕ್ಯರ ಒಂದು ಉತ್ಸವ ನೆನಪು ಆಗಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಇತಿಹಾಸ ಇವತ್ತಿನ ಯುವಕರಿಗೆ ತಿಳಿಬೇಕಾಗಿದೆ. ಅದರ ಜೊತೆಗೆ ಇಮ್ಮಡಿ ಪುಲಿಕೇಶಿಯವರ ಒಂದು ಸ್ಟ್ಯಾಚ್ಯೂ ಅನಾವರಣ 30 ವರ್ಷಗಳ ಬೇಡಿಕೆ. ಅದರೆಲ್ಲ ಜವಾಬ್ದಾರಿ ನಾನು ಹೊತ್ಕೋತೀನಿ ಅಂತೇಳಿ ನಮ್ಮ ಶಾಸಕರು ಅದು ಜವಾಬ್ದಾರಿ ಹೊತ್ತು ಅವತ್ತೇ ಶಂಕುಸ್ಥಾಪನೆ ಮಾಡಲಿಕ್ಕೆ ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ. ಚಾಲುಕ್ಯೋತ್ಸವ ಭರ್ಜರಿ ತಯಾರಿ ನಡೀತಾ ಇದೆ, ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ. ಇದು ಮತ್ತೊಂದು ನೆನಪು 14-15ರಲ್ಲಿ ಆದಂಥ ಚಾಲುಕ್ಯೋತ್ಸವದ ಮೀರಿ ಅದ್ಭುತವಾಗಿ ನಡ್ತಕ್ಕಂಥ ಕಾರ್ಯಕ್ರಮಗಳಾಗ್ತದೆ. ಅದರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಇಲ್ಲಿಯ ಜನಪ್ರತಿನಿಧಿಗಳ ಜೊತೆಗೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ತುಂಬ ಇದೆ. ಅವ್ರದ್ದು ಆಸಕ್ತಿಗೆ ಆ ಆಸಕ್ತಿಗೆ ನಾನು ಏನಪ್ಪ ಇಷ್ಟೊಂದು ಆಸಕ್ತಿ ವಹಿಸ್ತಾರೆ ಇಲ್ಲಿ ಜನ ಅಂತಕ್ಕಂಥ ಬೆರಗೊಳಿಸುವ ರೀತಿಯಲ್ಲಿ ಅವರೆಲ್ಲರ ಒಂದು ಆಸಕ್ತಿ ಇದೆ. ಇದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದ್ಭುತವಾದ ಕಾರ್ಯಕ್ರಮ.